ಅದು ಗಾತ್ರದಲ್ಲಿ ಇದೆಲ್ಲನೂ ಜಾತ್ರೆಗಳಿಗೆ 4 ಲಕ್ಷದ ಓರಿ ಇವಾಗ ನನಗೆ ಬೇಕು, ನಾನು ಸಾಕ್ತಾ ಇದ್ದೀನಿ. ಈ ಬ್ಯಾಡ್ ಕಮೆಂಟ್ಗಳು ಮಾಡೋರು ಏನು ಹೇಳ್ತೀನಿ ಅಂತಂದರೆ ಕಿತ್ತೇ ತೋರಿಸ್ಬಿಡ್ತೀನಿ, ಇದ್ರ ಕೂಡ ಲಾಯಕ್ಕಿಲ್ಲ. ಅಷ್ಟೇ ತಾನೇ? ಇನ್ನೇನು ಹೇಳ್ತೀರಾ? ಅದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಇಗ್ನೋರ್. ಅಷ್ಟೇ, ಇಗ್ನೋರ್ ಮಾಡಬೇಕಷ್ಟೆ. ಇರಮ್ಮ ಸುಮಾರು 4 ಲಕ್ಷದ ಕಟಪಾಲ್ ಮೇಲೆ ಮೇಲೆ ಕಟಕಪ್ಪ, ತೆಕ್ಕೆ ಬಿಚ್ಚಾಕ್ಬಿಟ್ಟು. 4,99,000 ಹೊಸಬಾಯಿ, ಒಳ್ಳೆ ಕೂಟ ಎತ್ತು. ಹಿಡ್ಕೊಬೇಡ ಸರ್, ಪರ್ಚೇಸ್ ಅಲ್ಲಿ ನೋಡ್ಬೋದು, ಇನ್ನು ಸಮ್ಮತ್ತಿಲ್ಲ. 4,99,000 ಒಳ್ಳೆ ಕೂಟ. ಮನೆ ಹತ್ರ ಕಟ್ಟಾಕಕ್ಕೂ ಸರಿ. ನಡ ಪಂಚಮಿ ಬಿಡೋಣಂಗೆ. ಕರೆಕ್ಟಾಗಿ ಕೂತಿದೆ. ತೆಗಿಗಳು ಅವುಗಳ್ನ ಬಿಚ್ಬಿಟ್ಟು ಕಟ್ಟೆ ಕಟ್ ಮಾಡಿ. ಆಯ್ರಿ 4,75,000 ಹಿಡ್ಕರ. 4,75,000 ಹೊಸಬಾಯಿ. ಸಾಮರ್ಥ್ಯ ಅಣ್ಣ, ಕೂಟ ಪಾಠ ಎತ್ತರ ಜಾತಿ. ಹಾಂ ಕಟ್ಟೋಗ ಹಿಂಗೆ ಬಾಪ. ತೆಕ್ಕೆ ಬಿಚ್ಬಿಟ್ಟು ಕಟ್ಬಿಡು. ಹಾಂ ಬಾ. ಆಮೇಲೆ ಅಲ್ಲೇ ಇರೋಣ. 4 ಇವಾಗ 4 ಐತೆ ಎತ್ತರ ಬಾಬರಮ್ಮ. ಈಗ ಇದಕ್ಕೊಂದು ಕೂಟ ಮಾಡಿದ್ರೆ ಒಳ್ಳೆ ಸೈಜು, ಬಣ್ಣ ಬಾಬಳಿಕೆ ಎಲ್ಲನೂ. ಹೋದನೇ ವರ್ಷ 6.25 ಲಕ್ಷಕ್ಕೆ ಕೊಟ್ಟಿದ್ರಿ, 6.30 ಬನ್ನೇರುಘಟ್ಟಕ್ಕೆ. ಅದೇ ಎತ್ತು 4 ಅದು 6 ಕುಟ್ತೈತೆ. ಇದಣ್ಣ ಅದು ಹಿಡ್ಕೊಂಬ ಇಲ್ಲಿ. ಬಾ ಯಾಕೆ ಬಿಚ್ಚಾಕಪ್ಪ ಬಾ. ಅದರಲ್ಲಿ ಒಂದು ಎತ್ತಿದ್ದು ಇದೇನೆ ವರ್ತೂರು ವಾಡಿಯ ಅಂತ ಮಾಡಿರೋದು. ವರ್ತೂರು ವಾಡಿಯ ಚಂದ್ರನ್ ಥರ ಇದೆ ಸರ್, ಇದು ಬೆಳದಿಂಗಳ ಚಂದ್ರನ್ ಥರ. ಹೌದು, ವರ್ತೂರು ವಾಡಿಯ ಅಂತ ಮಾಡಿದಿರಲ್ಲ, ಇದೇ ಎತ್ತೇನೆ. ಬಾ ನಿನ್ಗ ಅಯ್ಯ ನಿನ್ಗ ನಿನ್ಗ ನಿಂತ್ಗಡ. ಬಾಪ ಬನ್ರಿ. ಅಲ್ಲ, ಅದು ಹಿಂದೆ ಮುಂದೆ ಹಾಕ್ಬಿಡ್ತದೆ, ಅದಕ್ಕಷ್ಟೇ. ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಮುಟ್ಲಿ. ವರ್ತೂರು ವಾಡಿ ಅಂತ ಮಾಡಿದ್ರ. ಬೆಳದಿಂಗಳ ಚಂದ್ರನ್ ತರ ಇದೆ ಕಲರ್ ಅಷ್ಟೇ, ನೋಟ ಎಲ್ಲಾನು. ಕುತ್ಕಪ್ಪ ಎತ್ಕೊಳ್ರಿ. ತುಂಬಾ ಕಳೆ ಇದೆ ಸರ್, ಒಂಥರ. ಹೌದು, ಲುಕ್ ಚೆನ್ನಾಗಿದೆ, ಪ್ಯೂರ್ ವೈಟ್ ಆಗಿದೆ ಇದು. ಇವಾಗ ಫಸ್ಟ್ ರೂಪಾಯಿ ಬಣ್ಣದ ಓರಿಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದಿದ್ದು. ರೂಪಾಯಿ ಬಣ್ಣ ಹೋಗಿ ಇವಾಗ ಬಿಟ್ಕೊಂಬಾಪ. ಹಳೆ ಬಿಟ್ಕೊಂಬ, ರಾಮಲಕ್ಷ್ಮಣ ಬಿಟ್ಕೊಂಬ, ಆಮೇಲೆ ಇವು ಬಿಟ್ಕೊಂಬರಿಯ.
ಅಲ್ಲಿ ಮೇಲೆ ಇರೋ ಎತ್ತುಗಳು ಇವಾಗ ನಮ್ಮ ಹತ್ರ ಇರೋವಲ್ಲಿ ಇವೆರಡೇನೇನೆ. ಇನ್ನೆಲ್ಲನೂ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯಲ್ಲೈತೆ. ಕುತ್ಕೊಪ್ಪ ಕುತ್ಕೊಳ್ರಿ, ಒಂದು 2 ನಿಮಿಷ ಕುತ್ಕೊಳ್ರಿ ಬಂದೆ. ಎಲ್ಲ ಕಡೆಯಲ್ಲೈತೆ ಇರೋದು. ಆ ಕಾರಣಕ್ಕೆ ಓರಿ ನೋಡ್ರಿ ಒಂದೇ ದಿನ ಟ್ರೈನ್ ಅಪ್ ಮಾಡಿರೋದು, ಕರೆಕ್ಟಾ? ಓರಿ ಇವಾಗ ನನಗೆ ಬೇಕು, ನಾನು ಸಾಕ್ತಾಯಿದ್ದೀನಿ. ಈ ಬ್ಯಾಡ್ ಕಮೆಂಟ್ಗಳು ಮಾಡೋರು ಏನು ಹೇಳ್ತೀನಿ ಅಂತಂದರೆ ಕಿತ್ತೇ ತೋರಿಸ್ಬಿಡ್ತೀನಿ. ಇದ್ರ ಕೂಡ ಲಾಯಕ್ಕಿಲ್ಲ, ಅಷ್ಟೇ ತಾನೇ? ಇನ್ನೇನು ಹೇಳ್ತೀರಾ? ಅದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಇಗ್ನೋರ್. ಅಷ್ಟೇ, ಇಗ್ನೋರ್ ಮಾಡಬೇಕಷ್ಟೆ. ಇರಮ್ಮ ಸುಮಾರು ಥ್ಯಾಂಕ್ ಸರ್. ಮೊನ್ನೆ ಎಷ್ಟು ಎತ್ತಿಗೆ ಪರ್ಚೇಸ್ ಮಾಡಿ ಸರ್ ನೀವು ಜಾತ್ರೆಯಲ್ಲಿ? ಮಾ ಹೇಳ್ತೀನಿ ಹಿಂದೆ ಪಾಪ ಬಿಟ್ಕಮ್ಮ. ಆಮೇಲೆ ಸುಮಾರು ಜನ ರಾಮ ಲಕ್ಷ್ಮಣ ವೀಡಿಯೋಗಳು ಕೇಳ್ತಾ ಇದ್ರಿ. ಮಿಸ್ ಆಗೈತೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇದ್ವು, ಯಾವುದೂ ಫಂಕ್ಷನ್ಗಳು ಕಳಿಸ್ತಾ ಇರಲಿಲ್ಲ. ದನ ಸ್ವಲ್ಪ ರಕ್ತ ಕೆಟ್ಟಿತ್ತು. ಬಿಡಪ್ಪ, ಇವಾಗ ಮೇಯ್ತಾವೆ ಎತ್ತು, ನೋಡ್ಬೋದು ಗಾತ್ರದಲ್ಲಿ. ಇದೆಲ್ಲನೂ ಜಾತ್ರೆಗಳಿಗೆ ಹೋಗ್ತವೆ, ಇಲ್ಲ ಜಾತ್ರೆಗಳಿಗೆಲ್ಲ ಹೋಗ್ತವೆ. ನೋಡ್ಬೋದು ಗಾತ್ರ ಎತ್ತರ ಎಲ್ಲ ಹಳೆ ಥರದ ಓರಿಗಳಂದ್ರೆ ಅವೇನೇನೆ. ಕಟ್ಟಾಕ್ ಹೋಗೋಣ. ಇದನ್ನ ಕಟ್ಟಾಕ್ಬಿಟ್ಟು ದೊಡ್ಡ ಎತ್ತು ಹಿಡ್ಕೊಂಬರ್ರಿ. ಗೊಬ್ಬರ ಈ ಗೊಬ್ಬರದಲ್ಲಿ ಕಟ್ಟಿದ್ರೆ ಎತ್ತು ಚೆನ್ನಾಗಿ ಶೈನಿಂಗ್ ಬರ್ತವೆ, ಕಾಲು ಏನು ಕೆಡ್ಸ್ಕೊಳಲ್ಲ. ಇದು ನಾವೇನು ಮಾಡ್ತೀರಿ ಅಂತಂದ್ರೆ ಇದು ಒಳಗಡೆ ಬಂದುಬಿಟ್ರೆ 5 ನಿಮಿಷ ಶೆಕೆ ಕಿರೋಕ್ಕಾಗಲ್ಲ ನೋಡ್ರಿ. ಇದು ಎತ್ತು ಬಣ್ಣ ಬಿರಿನಿ ಇದಾಗೋದಕ್ಕೆ ಹಿಂಗಿದೆ. ಸ್ವಲ್ಪ ಇದನ್ನ ನಾವೇನು ಅಂತೀರಿ ಅಂತಂದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಗ ಹಾಕೋದು ಅಂತೀರಿ. ಎತ್ತು ಇದು ಒಳಗಡೆ ಫುಲ್ಲು ಬಿಸಿ ಇರುತ್ತೆ, ಹಿಂಗೆ ಹಾಕ್ಬಿಡ್ತೀರಿ ಫುಲ್ ಪ್ಯಾಕ್ಡು. ಇನ್ನು ಲೈಟ್ಗಳೆಲ್ಲ ಹಾಕಿದ್ರೆ ಇನ್ನೂ ಫುಲ್ ಇದು ಬರುತ್ತೆ. ಹೀಟ್ಗೆ ಹಾಕೋದು. ಏನಕ್ಕೆ ಸರ್ ಅದು ಹೀಟ್ ಮಾಡೋದೇನಂತಂದರೆ ವಿಶೇಷತೆ ಬಣ್ಣ ಬರೋದಕ್ಕೆ, ಕಲರ್ಗಳು ಚೆನ್ನಾಗಿ ಬರ್ತವೆ. ಎತ್ತು ನಿಮ್ಗೆ ಅಷ್ಟು ಐಡಿಯಾ ಇಲ್ಲ. ರೂಪಾಯಿ ಬಣ್ಣ ಇರೋದನ್ನು ವೈಟ್ ಮಾಡೋದು. ಆಮೇಲೆ ಇದನ್ನು ಇಲ್ಲಿ ಕಟ್ ಮಾಡ್ಕೊಂಡು ಎತ್ಕೊಂಬಣ. ಈ ಥರ ಈಚೆ ಐತಲ್ಲ.